ನಾನು ಆಚಾರ್ಯ ಕಾಲೇಜು ಏರಿಯಾದಿಂದ ಬಂದಿರೋನು. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ, ವಕೀಲರು. ಆಯ್ತು, ಸೌಂಡ್ ಬರ್ತಾ ಇದೆಯಾ? ಹೇಳಿ ಹೇಳಿ. ಸರ್, ಅಲ್ಲಿ ಬೀಟು ಸರಿಯಾಗಿ ಆಗ್ತಾ ಇಲ್ಲ. ರಾತ್ರಿ 6 ಗಂಟೆಯಿಂದ ಬೆಳಗ್ಗೆ ಅಲ್ಲಿ ಸುಮಾರು ಆಚಾರ್ಯ ಕಾಲೇಜಲ್ಲಿ 5,000ದಿಂದ 10,000 ಜನ ಸ್ಟೂಡೆಂಟ್ ಇದ್ದಾರೆ. ಇಲ್ಲಿ ಬೀಟು ನಿರ್ವಹಣೆ ಸರಿಯಾಗಿ ನಡೀತಾ ಇಲ್ಲ. ಅಲ್ಲಿ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಒಂದು ಚೌಕಿ ಹಾಕಬೇಕು ಮತ್ತು ಒಂದು ಬೀಟ್ ಕಂಪಲ್ಸರಿ ಹಾಕಬೇಕು ಅಲ್ಲಿ. ಏಕೆಂದರೆ ಅಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ತುಂಬ ನಡೀತಾ ಇದೆ, ನ್ಯೂಸೆನ್ಸ್ ತುಂಬ ಆಯ್ತಾ ಇದೆ. ದಯವಿಟ್ಟು ಅದನ್ನು ಒಂದು ಸ್ವಲ್ಪ ನಿರ್ವಹಣೆ ಮಾಡಿ. ಇಲ್ಲಿವರೆಗೂ ಯಾರೂ ಅಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ದಯವಿಟ್ಟು ಅದೊಂದು ಏರ್ಪಾಟ್ ಮಾಡಿ, ಅಲ್ಲೊಂದು ಚೌಕಿ ಏರ್ಪಾಟ್ ಮಾಡಿ. ಚೆಕ್ ಪೋಸ್ಟ್ ಥರ, ಪೊಲೀಸ್ ಚೆಕ್ ಪೋಸ್ಟ್ ಥರ ಒಂಥರ ಚೌಕಿ ಅದು ಮಾಡಿ. ಮತ್ತು ಅಲ್ಲಿ ಕೆಲವು ಜನ ರೋಡ್ಗೆ ನೀರು ಬಿಡ್ತಾ ಇದ್ದಾರೆ. ರೋಡ್ಗೆ ನೀರು ಬಿಡ್ತಾ ಇದ್ದಾರೆ. ಹುಡುಗರುಗಳು ಪಬ್ಲಿಕ್ಕು ಓಡಾಡೋಕ್ಕೆ ಆಯ್ತಾ ಇಲ್ಲ. ಅದು ನಾನು ಸುಮಾರು ಸಾರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದೆ. 112 ಮಾಡಿ ಅಂತ ಅಂದರು, ಅವ್ರಿಗೂ ಮಾಡಿದೆ. ಯಾರೂ ಬಂದು ಸರಿಯಾಗಿ ಸಮರ್ಥವಾಗಿ ಕೆಲಸ ಮಾಡಲಿಲ್ಲ, ಏರ್ಪಾಟ್ ಮಾಡಲಿಲ್ಲ. ದಯವಿಟ್ಟು ಅಲ್ಲಿ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಬೀಟು ಇದು ಕಂಪಲ್ಸರಿಯಾಗಿ ಬೀಟ್ ಮಾಡಿ, ಒಂದು ಚೌಕಿ ಏರ್ಪಾಟ್ ಮಾಡಿ. ಮತ್ತು ರೋಡ್ಗೆಲ್ಲ ನೀರು ಬಿಡ್ತಾ ಇದ್ದಾರೆ. ಕೆಲವರಲ್ಲಿ ರಾಜಶೇಖರ್ ರೆಡ್ಡಿ ಮತ್ತು ಇನ್ನೊಬ್ಬರು ಕೃಷ್ಣಮೂರ್ತಿ ರೆಡ್ಡಿ ಅಂದ್ಬಿಟ್ಟು 3-4 ಜನ ಇದ್ದಾರೆ. ನಾನು ಬಂದರೆ ತೋರಿಸ್ಕೊಡ್ತೀನಿ. ಆ ರೋಡ್ಗೆ ನೀರು ಬಿಡ್ದಂಗೆ ಸ್ವಲ್ಪ ಏರ್ಪಾಟ್ ಮಾಡಿ. ದಯವಿಟ್ಟು ಇದೊಂದು ಏರ್ಪಾಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ.